ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹ ಪ್ರವೇಶ ಮಾಡುವಾಗ ಈ ಕಾಲನ್ನೇ ಮೊದಲು ಒಳಗಡೆ ಇಡಬೇಕು. ಗೃಹ ಪ್ರವೇಶವು ಹೊಸ ಮನೆಯನ್ನು ಅಥವಾ ಹೊಸ ಕಟ್ಟಡವನ್ನು ಸಂಪ್ರದಾಯದ ಪ್ರಕಾರ ಪ್ರವೇಶಿಸುವ ವಿಧಾನವಾಗಿದೆ. ಗೃಹ ಪ್ರವೇಶದಲ್ಲಿ 3 ವಿಧಗಳಿವೆ. ಅವುಗಳು ಯಾವುದು ಗೊತ್ತೇ? ಗೃಹ ಪ್ರವೇಶ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ಗೃಹ ಪ್ರವೇಶದ ನಂತರ ಏನು ಮಾಡಬಾರದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಭವಿಷ್ಯಕ್ಕಾಗಿ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕೆಂದು ಪ್ರತಿಯೊಬ್ಬರೂ ಬಯಸುವುದು ಸಹಜ. ಇಂತಹ ಕನಸನ್ನು ಕಂಡವನು ಅದನ್ನು ಪೂರೈಸಿಕೊಳ್ಳಲು ಜೀವನ ಪೂರ್ತಿ ಪ್ರತಿದಿನವೂ ಕಷ್ಟಪಡುತ್ತಾನೆ. ಆತನು ಕನಸು ಈಡೇರಿದಾಗ ಅವನು ಹಿಂದೂ ಧರ್ಮದವನಾಗಿದ್ದರೆ ಅದಕ್ಕೆ ಸಂಬಂಧಿಸಿದ ಸಂಪ್ರದಾಯ ಹಾಗೂ ಪದ್ಧತಿಯ ಪ್ರಕಾರ ಗೃಹಪ್ರವೇಶ ಕಾರ್ಯವನ್ನು ಮಾಡುತ್ತಾನೆ. ಹೊಸ ಮನೆಯನ್ನು ಪ್ರವೇಶಿಸುವ ಮುನ್ನ ಪೂಜೆ ಪುನಸ್ಕಾರ ಸಂಪ್ರದಾಯದ ಪ್ರಕಾರ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಯಾಗುತ್ತದೆ. ಆ ಮನೆಯಲ್ಲಿ ವಾಸಿಸುವ ಜನರ ಜೀವನ ಉತ್ತಮವಾಗಿರುತ್ತದೆ ಎಂಬುದು ನಮ್ಮ ನಂಬಿಕೆ. ಗೃಹಪ್ರವೇಶಗಳಲ್ಲಿ 3 ವಿಧಗಳಿವೆ. ನಿಮ್ಮ ಅಗತ್ಯತೆ ಮತ್ತು ಪ್ರಸ್ತುತ ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಅವುಗಳನ್ನು ಯಾವುದಾದರೂ ಒಂದು ವಿಧಾನದ ಪ್ರಕಾರ ಗೃಹಪ್ರವೇಶವನ್ನು ಮಾಡಬಹುದು. ಗೃಹಪ್ರವೇಶದ 3 ಪ್ರಮುಖ ವಿಧಗಳು. ಅಪೂರ್ವ ಗೃಹ ಪ್ರವೇಶ. ಅಪೂರ್ವ ಗೃಹ ಪ್ರವೇಶವೆಂದರೆ ಹೊಸ ಮನೆಯನ್ನು ಕಟ್ಟಿ ಆ ಮನೆಯನ್ನು ಪ್ರವೇಶಿಸುವ ವಿಧಾನ. ಇದು ಅತ್ಯಂತ ಶ್ರೇಷ್ಠವಾದ ಗೃಹ ಪ್ರವೇಶವಾಗಿದೆ. ಸಪೂರ್ವ ಗೃಹ ಪ್ರವೇಶ. ಹಿಂದೆ ಖರೀದಿಸಿದ ಮನೆಗೆ ಕೆಲವು ನವೀಕರಣ ಅಥವಾ ಸಣ್ಣ ಬದಲಾವಣೆಗಳನ್ನು ಮಾಡಿದ ನಂತರ ಮತ್ತೆ ಗೃಹ ಪ್ರವೇಶವನ್ನು ಮಾಡುವುದಾಗಿದೆ. 3. ದ್ವಂದ್ವ ಗೃಹ ಪ್ರವೇಶ. ಮನೆಯ ಬಹುಭಾಗವನ್ನು ಕೆಡವಿ ಪುನರ್ನಿರ್ಮಿಸುವಾಗ ಅಥವಾ ಅದರಲ್ಲಿ ಕೆಲವು ಪ್ರಮುಖ ನವೀಕರಣವನ್ನು ಮಾಡಿ ಮತ್ತೆ ಮನೆಯನ್ನು ಪ್ರವೇಶಿಸುವುದನ್ನು ದ್ವಂದ್ವ ಗೃಹ ಪ್ರವೇಶ ಎನ್ನಲಾಗುತ್ತದೆ. ಗೃಹಪ್ರವೇಶ ಮಾಡುವಾಗ ಯಾವ ಕಾಲನ್ನು ಮೊದಲು ಇಡಬೇಕು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಹೊಸ ಮನೆಯನ್ನು ಅಥವಾ ಹೊಸ ಅಂಗಡಿಯನ್ನು ಖರೀದಿಸಿದ ಸಮಯದಲ್ಲಿ ಗೃಹಪ್ರವೇಶವನ್ನು ಮಾಡುವ ಮೂಲಕ ಅಲ್ಲಿ ವಾಸಿಸುವುದು ಅಥವಾ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವುದು ವಾಡಿಕೆ. ಗೃಹ ಪ್ರವೇಶದ ದಿನದಂದು ಮನೆಯ ಸದಸ್ಯರೆಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿ ಶುದ್ಧರಾಗಿ ದೇವರನ್ನು ಸ್ಮರಿಸುತ್ತಾ ಬಲಗಾಲನ್ನು ಮೊದಲು ಒಳಗೆ ಇಟ್ಟು ಮನೆಯನ್ನು ಪ್ರವೇಶಿಸಬೇಕು. ಈ ದಿನದಂದು ಮೊದಲು ಗಣೇಶನನ್ನು ಪೂಜಿಸುವುದು ಮುಖ್ಯ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ. ಇನ್ನು ಹೊಸ ಮನೆಯಲ್ಲಿ ಇದನ್ನು ಸಿಂಪಡಿಸಿ. ಗೃಹಪ್ರವೇಶ ಪೂಜೆಯನ್ನು ಮಾಡಿದ ನಂತರ ಮನೆಯ ಮಾಲೀಕನು ಇಡೀ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು. ಈ ರೀತಿ ಮಾಡುವುದರಿಂದ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಧನಾತ್ಮಕ ಶಕ್ತಿಯ ಸಂಚಾರ ಇರುತ್ತದೆ. ನಕಾರಾತ್ಮಕ ಶಕ್ತಿಯು ಆ ಸ್ಥಳದಿಂದ ದೂರ ಉಳಿಯುತ್ತದೆ. ಇದಾದ ಬಳಿಕ ಮನೆಯ ಮಹಿಳೆ ನೀರು ತುಂಬಿದ ಕಲಶವನ್ನು ಹಿಡಿದುಕೊಂಡು ಹೂವನ್ನು ಸುರಿಸುತ್ತಾ ಮನೆಯ ಸುತ್ತಮುತ್ತಲೂ ಸುತ್ತಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ. ಇನ್ನೊಂದು, ಗೃಹಪ್ರವೇಶ ಮಾಡಿದ ನಂತರ ಈ ಕೆಲಸ ಮಾಡಲೇಬೇಕು. ಗೃಹಪ್ರವೇಶವನ್ನು ಮಾಡಿದ ನಂತರ ಆ ದಿನವಂದು ಕುಟುಂಬದ ಎಲ್ಲಾ ಸದಸ್ಯರು ಆ ಮನೆಯಲ್ಲಿ ಮಲಗಬೇಕು. ಗೃಹಪ್ರವೇಶದ ದಿನ ಮನೆಯನ್ನು ಖಾಲಿ ಬಿಡದೆ ಇರುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯೂ ನೆಲೆಯಾಗುತ್ತದೆ. ಅಷ್ಟು ಮಾತ್ರವಲ್ಲ, ಗೃಹಪ್ರವೇಶದ ನಂತರ ಮನೆಯನ್ನು 40 ದಿನ ಕಾಲ ಖಾಲಿ ಬಿಡಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ.
ಕುಟುಂಬದ ಒಬ್ಬರಲ್ಲ ಒಬ್ಬ ಸದಸ್ಯರು ಯಾವಾಗಲೂ ಆ ಮನೆಯಲ್ಲಿ ಇರಲೇಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ನೆಲೆಯಾಗಿರುತ್ತದೆ. ನೀವು ಹೊಸ ಮನೆಯನ್ನು ಪ್ರವೇಶಿಸುತ್ತಿದ್ದರೆ ಅಥವಾ ಹೊಸ ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಕಟ್ಟಡವನ್ನು ಕಟ್ಟಿ ಪ್ರವೇಶ ಮಾಡುತ್ತಿದ್ದರೆ ವಿಧಿವಿಧಾನಗಳ ಪ್ರಕಾರ ಸಂಪ್ರದಾಯದ ಪ್ರಕಾರ ಮಾಡಬೇಕು. ಸಂಪ್ರದಾಯಕ್ಕೆ ಬದ್ಧವಾಗಿ ಗೃಹ ಪ್ರವೇಶವನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.